ಮತ್ತೆ ಏನೋ ಮಾತಾಡಬೇಕು ಅನ್ಕೊಂಡು ಕರೆದ್ರಲ್ಲತ್ತೆ, ಏನು ಹೇಳಿ. ನಿನಗೂ ಗೊತ್ತಿರೋಕ್ಕಿಲ್ಲ ಆರಮಟ್ಟಿಲಿ ಹೆಂಗಿರ್ಬೇಕು ಏನು ಎತ್ತ ಅಂತ. ಅದಕ್ಕೆ ತಳು ಹೇಳ್ಕೊಡ್ದಾನೆ ಹೆಂಗೆ ಗೊತ್ತಾಗೋದು. ಹೇಳ್ಬಿಡಕಾಯ್ತದೆ ಅಂದ್ಬಿಟ್ಟು ಹಂಗೆ ಬಂದೆ. ಏನು ಮಾಡೋ ಗೊತ್ತಾ, ಒತ್ತನ ಗೆದ್ದಾಡ್ತಿದೆಯಲ್ಲ, ನೀರು ಇಳ್ಕೊಬಿಡು ಮೊದಲು. ನೀರು ಇಳ್ಕೊಂಡು ಬಾಕ್ಲಿಗೆಲ್ಲವ ರಂಗೋಲಿ ಗಿಂಗೋಲಿ ಹಾಕ್ಬಿಟ್ಟು ಅಷ್ಟಿಷ್ಟ ಕುಂಕುಮ ಇಕ್ಬಿಟ್ಟು ಹೂವು ಕುಯ್ಕೊ. ಅದು ಹಿತ್ಲಲ್ಲಿ ಹೂವಿನ ಗಿಡ ಅಲ್ಲಿ ಹೂವವೆ. ಏನು ಮಾಡೋ ಗೊತ್ತಾ, ಇವತ್ತು ನಾಳೆಗೆ ಹೂಗಾದ್ರೆ ಇವತ್ತೇ ಕುಯ್ಕೊಂಬಿಡಿಕೊಬಿಡು. ಸುಮ್ಮನೆ ಅಷ್ಟೊತ್ತಲ್ಲೆಲ್ಲ ಹೋಗಿ ಹಿತ್ಲಲ್ಲಿ ಕೈ ಹಾಕಕ್ಕೆ ಹೋಗ್ಬೇಡ. ಸತ್ತೆ ಸಾವಿರ ಇರ್ತವೆ. ಬೇಡ ಬೇಡ ಅಷ್ಟೊತ್ತಿಗೆ ಹೋಗಕ್ಕೆ ಹೋಗ್ಬೇಡ. ಹಿಂದಿನ ದಿನ ಕುಯ್ಕೊಂಬಿಡಿಕೊ ಹೂವು. ಬಾಕಿಗಳಿಗೆಲ್ಲ ಹೂವೆಲ್ಲ ಮುಡಿಸ್ಬಿಟ್ಟು ರಂಗೋಲಿನೆಲ್ಲ ಹಾಕ್ಬಿಡು. ಆಮೇಲೆ ನೀರು ಕಡಿರ್ತಿದೆಯಲ್ಲ ಅಚ್ಚುಕಟ್ಟಾಗಿ ದೇವ್ರ ಮನೆಯ ಒರೆಸಿ ಗುಡಿಸಿ ಮಾಡಿ ಹೂಗೆ ಮುಡಿಸಿ ಪೂಜೆ ಮಾಡಿಬಿಡು. ಮೊದಲು ಕೆಲಸ ಮಾಡು, ಆಮೇಲೆ ಬೇಕಾದ್ರೆ ಮಿಕ್ಕಿದ ಕೆಲಸ ಮಾಡೋಕ್ಕಾಯ್ತದೆ. ಅದನ್ನ ಹೇಳ್ಬಿಡೋದ ಅಂದ್ಬಿಟ್ಟು ಹಂಗೆ ಬಂದೆ. ಮೊದಲು ದೇವ್ರ ಪೂಜೆ ಮಾಡಿಬಿಡವ, ಆಮೇಲೆ ಮಿಕ್ಕಿದ ಕೆಲಸ ಏನಾರು ಆಗಲಿ ಬೇಕಾದ್ರೆ ಆಮೇಲೆ ಬೇಕಾದ್ರೆ ಈಗ ಇನ್ನೂ ಸ್ವಲ್ಪ ದಿವಸ ಆಗಗಂಟ ಅಡುಗೆ ಕೆಲಸವ ಇಬ್ಬರು ಸೇರ್ಕೋಬೇಕಾದ್ರೆ ಮಾಡ್ಕೊಳಕ್ಕಾಯ್ತದೆ. ಇನ್ನು ನೀನು ಕಲ್ತಿಲ್ವಲ್ಲ, ನಿಮ್ಮ ಮಟ್ಟಿಲಿ 5-5 ಜನಕ್ಕೆ ಅಡುಗೆ ಮಾಡ್ಕೊತಿದ್ರಿ. ಇಲ್ಲಿ ಹಾಳು ಕಡೆಲ್ಲ ಬರ್ತಾರೆ. ಒಂದಿಷ್ಟು ಒಂದು ಸ್ವಲ್ಪ ದಿವಸ ನೋಡ್ಕೊ ಹೆಂಗೆ ಮಾಡೋದು ಏನು ಎತ್ತ ಅಂತ. ಆಮೇಲೆ ಬೇಕಾದ್ರೆ ಇದು ಮಾಡೋಕ್ಕಾಯ್ತದೆ. ನೀನು ಕಸ ಗಿಸ ಎಲ್ಲ ನಾನು ಗುಡ್ಸ್ಕೊತೀನಿ ಸದ್ಯಕ್ಕೆ, ಆಮೇಲೆ ಬೇಕಾದ್ರೆ ಮಾಡುವಂತೆ. ಈಗ ಏನಕ್ಕೆ ಅಷ್ಟೊಂದ್ರೆ ಕೆಲಸ ಏನು ಮಾಡೋಕೆ ಹೋಗ್ಬೇಡ. ಮೊದಲು ಕಸ ಗುಡಿಸ್ಬಿಟ್ಟು ಬಾಕ್ಲಿಗೆ ನೀರು ಹಾಕ್ಬಿಟ್ಟು ಪೂಜೆ ಮಾಡ್ಬಿಡು ಅಷ್ಟೇ. ರವಿನೂ ಜಲ್ದಿ ಎದಾಳಿಸು. ನೀನು ಬಾಕಿಗೆ ನೀರು ಹಾಕೊಂಡು ಅವನು ನೀರಿಗಿರು ಇಕ್ಕ ಬರಲಿ. ಇಬ್ಬರು ಪೂಜೆ ಮಾಡಿಬಿಡಿ. ಆಮೇಲೆ ಬೇಕಾದ್ರೆ ಮಿಕ್ಕಿದ ಕೆಲಸ ಮಾಡ್ಕೊಂಡು ಏನೋ ಕಾಪಿ ಕುಡ್ಕೊಂಡು ಏನೋ ಮಾಡೋಕ್ಕಾಯ್ತದೆ. ನೀನು ಎಲ್ಲ ಕೆಲಸ ಮುಗಿಸೋಗಂಟ ನಾನು ಹಾಲಿಗೆ ಕರ್ಕೊಬತ್ತೀನಿ. ಟೀಗೆ ಕಾಯಿಸ್ಕೊಂಡು ಲಾಸ್ಟ್ಗೆ ಇಷ್ಟು ಮಾಡ್ಕೊಂಡು ಇದು ಮಾಡೋಕ್ಕಾಯ್ತದೆ. ಏನು ಕರ್ನಾಟಕ ಗಂಟ ಏನು ಹಾಳು ಕಾಳು ಏನು ಬರೋಕ್ಕಿಲ್ಲ. ಈಗ ಜಾಸ್ತಿ ಅಡುಗೆಗೆ ಏನು ಇರೋಕ್ಕಿಲ್ಲ. ಏನು ತಲೆ ಕೆಡ್ಸ್ಕೊಬೇಡ, ಅದನ್ನ ನಾನು ಮಾಡ್ಕೊತೀನಿ. ಆಮೇಲೆ ಏನಾದ್ರು ಬೇಕಾರೆ ಕೇಳು. ಸುಮ್ಮನೆ ಕೇಳ್ದಾನೆ ಮಾಡ್ದಾನೆ ಏನು ಕೆಲಸ ಮಾಡೋಕೆ ಹೋಗ್ಬೇಡ. ಆಮೇಲೆ ಅದು ಕೆಡ್ಸ್ಬಿಟ್ರೆ ಸುಮ್ಮನೆ ಅನ್ಯಾಯ ಆಯ್ತದೆ. ಏನಾರು ಆಗಲಿ ಗೊತ್ತಿಲ್ಲದವ್ರು ಕೇಳು, ಕೇಳ್ಬಿಟ್ಟು ಮಾಡಿಬಿಟ್ಟು ಕಲ್ತ್ಕೊ. ಆಮೇಲೆ ನಮ್ಮ ಮದುವೆ ಆದಾಗ ನಮ್ಮ ಮತ್ತೆ ಒಂದು ಜೊತೆ ವಾಡೆ ಕೊಟ್ಟಿತ್ತು, ನೀನು ಕೊಡ್ತೀನಿ ಇಕ್ಕೋ ಆಯಿತಾ. ಸುಮ್ಮನೆ ಇವನ್ನೆಲ್ಲ ಕಳೆದು ಮಾಡಿಬಿಡು. ಇವವೇ ಆಗ್ಲೂ ಕಲ್ಲವು ನಮ್ಮ ಅತ್ತೆಗೆ ಅವ್ರ ಅತ್ತೆ ಕೊಟ್ಟಿದ್ದಂತೆ ಚೆನ್ನಾಗವೆ ಒಳ್ಳೆಯ. ನನಗೂ ಇಕ್ಕೋ ಅಂತ ಕೊಟ್ಟಿತ್ತು. ನಾನು ರವಿಗೆ ಮದುವೆ ಆಯ್ತದೆಲ್ಲ ಇಡ್ತಿ ಬೇಕಾಯ್ತದೆ, ಸುಮ್ಮನೆ ತಿರ್ಗಿರ್ಪೆಲ್ಲ ಹಾಳಾಯ್ತವೆ ಅಂದ್ಬಿಟ್ಟು ಹಂಗೆ ಬಿಚ್ಚಿ ಮಡಗಿವ್ನಿ ಕೊಟ್ಟನಂತೆ. ಮತ್ತೆ ನೀವೇ ಈ ಕಡೆ, ನನಗೇನು ಬೇಡ ಬಿಡಿ. ಅಲ್ಲ ಕೊಡ ವಾಲೆ ಹಂಗಂತಾರ. ಸುಮ್ಮನೆ ಕೊಟ್ಟಿದ್ದ ಸುಮ್ಮನೆ ಈಸ್ಕೊಂಡು ಈ ಕಳತ್ ಕಲಿ. ಸರಿ ಕಟ್ಬಿಡಿ. ನಮ್ಮ ಮನೆ ಇನ್ನೂ ಹೊಂದಾಣಿಕೆ ಆಗಿದ್ದದ ಇಲ್ವೋ ಏನಾದ್ರು ಹಾಗೆಲ್ಲ ಆದರೆ ಸ್ವಲ್ಪ ಸರಿ ಆಯ್ತದೆ. ಏನಂದ್ರೆ ಅಷ್ಟು ದಿವಸ ಎಲ್ಲ ಹೋಗಟ್ಟ ಸರಿ ಆಯ್ತದೆ. ಈಗ ಬಂದಿದೆಯಲ್ಲ, ನಿಮ್ಮ ಮಟ್ಟಿ ವಾತಾವರಣ ಬೇರೆ ನಮ್ಮ ಮಟ್ಟಿ ವಾತಾವರಣ ಬೇರೆ. ಈಗ ಹೆಂಗಿರೋದು ಅಪ್ಪನ ಮನೆ ಇದು ಗಂಡನ ಮನೆ ಬೇರೆ ಬೇರೆ ಥರ ಇರ್ತದೆ. ಭಾರಿ ಕಷ್ಟ ಆಗೋದೇನೋ ಹೊಸಿಯ. ನೀನೇ ಹೊಂದಾಣಿಕೆ ಮಾಡ್ಕೊಂಡು ಸೌರ್ಸ್ಕೊಂಡು ಹೋಗ್ಬೇಕು. ಅಪ್ಪನ ಮನೆ ಇರಂಗೆ ಕೇಳಿದ್ರೆ ಆಯ್ತಿಲ್ಲ. ನಾವು ಅಷ್ಟೇ ಮದುವೆ ಆದಮೇಲೆ ಅಪ್ಪನ ಮನೆ ಹೆಂಗೆ ಬೇಕು ಅಂದರೆ ಆದದ ಇಲ್ಲ. ನನಗೂ ಅಷ್ಟೇ, ನಿನಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಗಂಡನ ಮನೇಲಿ ಹೆಂಗಿರ್ಬೇಕು ಹಂಗಿರ್ಬೇಕು ಆಯಿತಾ. ಆಮೇಲೆ ಎರಡು ಮನೆಗೆ ಬರ್ತಾರೆ ಅವ್ರಿಗೆ ಏನೋ ನಿಮ್ಮ ಮಾವದೇವನು ಮಾತಾಡ್ಸೋಕೆ ಎರಡು ಬರ್ತಾ ಇರ್ತಾರೆ ಆಗಾಗ ಆಯಿತಾ. ಅವ್ರಿಗೆ ಬನ್ನಿ ಹೋಗಿ ಅಂತ ಅನ್ಬೇಕು. ಆಮೇಲೆ ಬಂದವ್ರಿಗೆ ಟೀ ಕಾಯಿಸ್ಕೊಡ್ಬೇಕು, ಕೈ ಕಾಲಿಗೆ ನೀರು ಕೊಡಬೇಕು. ಏನು ಕೆಲಸದವ್ಳು ಗೆಲ್ತಾವಳೆ ಅಂತ ಅನ್ಕೋಬೇಡ. ಮನೆ ಸೊಸೆ ಆದವರು ಎಲ್ಲನೂ ಕೆಲಸ ಮಾಡಬೇಕು. ನಾನು ಈ ಕೆಲಸ ಎಲ್ಲ ಮಾಡ್ಕೊಂಡೇ ಬಂದಿರೋದು, ನಿನಗೇನು ಹೇಳ್ತಾ ಇಲ್ಲ. ನಾನು ಆಗ್ಲಿಂದ ಕೆಲಸ ಕಡೆ ಮಾಡ್ಕೊಂಡು ಬಂದೀನಿ. ನಾನುವೇ ಇದೇನು ಹಿಂಗೆ ಹೇಳ್ತಾವ್ರಲ್ಲ ಕೆಲಸದವ್ರಂಗೆ ಅಂದಿದ್ರೆ ಇಲ್ಲಿ ಜೀವನ ಮಾಡೋಕೆ ಆಯ್ತಿತ್ತಿಲ್ಲ. ಏನೋ ಸೊಸೆ ಕರ್ತವ್ಯ ಮಾಡಬೇಕು, ಎಲ್ಲ ಕೆಲಸ ಅನ್ಕೊಂಡು ಮಾಡ್ಕೊ ಹೋಗಿದ್ಕೆ ಏನು ಇಷ್ಟು ದಿವಸ ಕಟ್ಟಲ್ಲಿ ಬದುಕ್ತಾವ್ನಿ. ಹಂಗೆ ನೀನುವೇ ಚೆನ್ನಾಗಿ ಬಾಳಬೇಕು ಬದುಕಬೇಕು ಅಂದರೆ ಇಲ್ಲಿ ಮನೇಲಿಗೆ ಕೆಲಸದವ್ರಿಗೆ ಹೇಳಂಗೆ ಹೇಳ್ತಾರೆ ಅನ್ಕೊಂಡೆಲ್ಲ ಕೆಲಸ ಮಾಡೋಕೆ ಹೋಗ್ಬೇಡ. ಈ ಮನೆ ಸೊಸೆ ಜವಾಬ್ದಾರಿ ಮಾಡಬೇಕು, ಮಾಡ್ತೀನಿ ಅನ್ಕೊಂಡು ಮಾಡು. ಆಮೇಲೆ ಸುಮ್ಮನೆ ನಾನು ಬೇರೆಯವ್ರ ಅತ್ತೆ ಎಲ್ಲ ಬೈತಾರಲ್ಲ ಹಾಗೆಲ್ಲ ಸುಮ್ಮನೆ ಬೈಯೋಕೆ ಹೋಯ್ಕಿಲ್ಲ. ಅದೇ ಕೆಲಸ ಮಾತ್ರ ನೀನು ಅಚ್ಚುಕಟ್ಟಾಗಿ ಮಾಡಬೇಕು. ಏನೇ ಕೆಲಸ ಮಾಡಿದ್ರು ಜಾಸ್ತಿ ಅದ್ಗಿದ್ ಕೆಡ್ಸಕ್ಕೆ ಹೋಗ್ಬೇಡ. ಗೊತ್ತಾಗ್ಲಿಲ್ಲ ಅಂದರೆ ಕೇಳು, ಹೊಸ ಕೆಲಸ ನಿಧಾನ ಆಗಲಿ ಸಿಕ್ಕಿಲ್ಲ ಅರೆ ಅದ್ಗಿದ್ ಕೆಡ್ಸ್ಬಿಡೋದು. ಆಮೇಲೆ ಕೆಲಸ ಚೆನ್ನಾಗಿ ಮಾಡ್ದಿರೋದು ಹಂಗೆಲ್ಲ ಮಾಡೋಕೆ ಹೋಗ್ಬೇಡ. ಕಲ್ತ್ಕೊಳಗಂಟೆ ಏನೂ ಆಯ್ತಿಲ್ಲ. ಏನಾರು ಒಂಚೂರು ಹೆಚ್ಚು ಕಡಿಮೆ ಆಯ್ತದೆ ಸವರ್ಸ್ಕೊಳಕ್ಕೆ ಆಯ್ತದೆ. ಒಂದ್ಸಲ ಮಾಡಿತ್ತಪ್ಪ ಇನ್ನೊಂದ್ಸಲ ಮಾಡೋಕೆ ಹೋಗ್ಬೇಡ. ಅದನ್ನ ತಿದ್ಕೊಂಡು ಇರು. ಏನು ನೀನು ಮಾಲ್ನಂಗ ಬುದ್ಧಿವಂತೆ ಆಗಿದ್ದೀನಿ, ನೀನು ಮಾಲ್ನಂಗೂ ಇಲ್ಲ. ನಮ್ಮ ಮಾರೇನು ಸಣ್ಣದಿಂಟು ಹಂಗೆಯೇ. ಅವಳಿಗೆ ಹೇಳಿದ್ರು ಅಷ್ಟೇ, ಮುಟ್ಟಿದ್ರು ಅಷ್ಟೇ, ಅವಳು ಕಲಿಯೋಕ್ಕಿಲ್ಲ. ನೀನು ಹಂಗಲ್ಲ, ಹೊಸ ಜಾಣಾಗಿದ್ದಿ. ಓದಿ ಅಕ್ಷರನೂ ಓದಿದ್ದಿ, ಅರ್ಥ ಮಾಡ್ಕೊತಿದ್ದಿ ಅನ್ಕೋತೀನಿ ಹೇಳಿದ್ನೆಲ್ಲನೂ. ಆಮೇಲೆ ಇದೇನ ಮತ್ತೆ ಹಿಂಗೆ ಕಂಡೀಷನ್ ಆಗ್ತದಲ್ಲ ಹಾಗೆ ಹಿಂಗೆ ಅಂತ ಯೋಚನೆ ಮಾಡಿದ್ರೆ ಅದು ನಿನ್ನ ದೊಡ್ಡ ತಪ್ಪಾಗೋಯ್ತದೆ. ಗಂಡನ ಮನೇಲಿ ಜೀವನ ಮಾಡ್ಕೋಬೇಕು. ಮದುವೆ ಆದಮೇಲೆ ಗಂಡ ಹೇಳ್ತಿರೋ ಅಚ್ಚುಕಟ್ಟಾಗಿ ಬಾಳಕ್ಕೆ ಮದುವೆ ಆಗಿರೋದು. ಇದನ್ನೆಲ್ಲ ಕಾರಣ ತಗೋ ಕೂತ್ಕೊಂಡ್ರೆ ಜೀವನ ಮಾಡೋಕೆ ಆಯ್ತಿಲ್ಲ. ಕಷ್ಟ ಸುಖು ಗಂಡನ ಜೊತೆ ಬಾಳಬೇಕು, ಬದುಕಬೇಕು ಆಯಿತಾ. ಆಮೇಲೆ ನಿನ್ನ ಗಂಡನ ಏನೋ ಕಷ್ಟ ಗಿಷ್ಟ ಆದರೆ ಅವನ ಜೊತೆ ನಿಲ್ಲಬೇಕು ನೀನು. ಗಂಡನ ಸುಖಕ್ಕಾದವಳು ಕಷ್ಟಕ್ಕೂ ಆಗಬೇಕು, ಅರ್ಥ ಆಯ್ತಾ. ಸರಿ ಅತ್ತೆ.
ಏನಾದ್ರು ಬೇಕಿಕ್ಕಾರೆ ನಾನು ಕೇಳು, ನಾನು ಮನೇಲಿ ಇರ್ತೀನಿ. ಆ, ಅದಕ್ಕಿಲ್ಲ ಇದಕ್ಕಿಲ್ಲ, ಆಮೇಲೆ ಮನೇಲಿ ಇರ್ತಿದ್ಯಲ್ಲ, ಅಡುಗೆ ಮನೇಲಿ ಏನಾದ್ರು ಖಾಲಿ ಐತವೆ ಮಾಡ್ತವೆ, ಆಗ ನಾನು ಕೇಳು ಅಂತ ತಂದ್ಕೊಟ್ಟನು. ಇಲ್ಲ ನಾನೇ ನೋಡ್ರಿ ತತ್ತೀನಿ. ಆ, ಆಮೇಲೆ ಈಗ ನಿನ್ನ ಮನೆಗೆ ಬಂದಿದೆಯಲ್ಲ, ಮನೆ ಕಡೆ ನೀನು ನೋಡ್ಕೊತಿದ್ದಿ, ನಾನು ಹೊಲಗಿಲ್ಕೋಗಿ ಹೋಗಿ ಅಷ್ಟು ಕೆಲಸ ಮಾಡ್ಕೊಂಡು ಬರ್ತೀನಿ. ಇನ್ನು ಸ್ವಲ್ಪ ದಿವಸ ಅಟ್ಟಿಲಿ ಇರ್ತೀನಿ, ಆಮೇಲೆ ನಾನು ಹೊಲಕ್ಕೆಲ್ಲ ಹೋಯ್ತೀನಿ. ಈಗ ಯಾರು ಮಾಡೋರು ಅಂತ ಅಂದ್ಬಿಟ್ಟು ಹೋಯ್ತಿದ್ದಿಲ್ಲ. ಇನ್ನು ಹಂಗೆ ಕುತ್ಕೊಳಕ್ಕಾಗದ? ಸರಿ. ಮತ್ತೆ ನಾನು ಬರ್ತೀನಿ. ಅದೇ ಎಲ್ಲ ಹುಷಾರು, ಒಲೆ ತುತ್ತಿನ ತಾಳು ಕೊಟ್ಬಿಡ್ತೀನಿ. ಇದನ್ನೆಲ್ಲ ನಾವು ಹೇಳ್ಕೊಡಕ್ಕೆ ಐಕಿಲ್ಲ. ಏನೋ ಸಣ್ಣ ಪುಟ್ಟ ಒಂದು ಎರಡು ಹೇಳ್ಕೊಡ್ಬೋದು, ಎಲ್ಲನೂ ಹೇಳ್ಕೊಡಕ್ಕೆ ಐಕಿಲ್ಲ. ನಿನ್ನ ಮನಸ್ಸಲ್ಲೇ ಹುಟ್ಟಬೇಕು. ಇದು ನನ್ನ ಮನೆ, ನನ್ನ ಗಂಡನ ಮನೆ. ನಚ್ಕಟ್ಟಾಗಿರ್ಬೇಕು, ಚೆನ್ನಾಗಿ ಬಾಳೆಟ ಬತ್ಕಟ್ಟ ಮಾಡ್ಕೊಂಡು ಹೋಗ್ಬೇಕು, ಚೆನ್ನಾಗಿ ನೋಡ್ಕೋಬೇಕು. ಏನಾರು ಇರೋದ ಇಲ್ದಿರೋದ ಅನುಸರಿಸ್ಕೊ ಹೋಗ್ಬೇಕು, ಮುಟ್ಬೇಕು ಅನ್ನೋದೆಲ್ಲ ನೀನೇ ಕಲಿಬೇಕು. ನಿನ್ನ ಮನೆ ಅಂದಮೇಲೆ ಎಲ್ಲನೂ ಕಷ್ಟ ಸುಖ ಎಲ್ಲ ನೀನೇ ಅನುಸರಿಸ್ಕೊಂಡು ಹೋಗ್ಬೇಕು. ಸುಖ ಹೆಂಗೆ ಪಡ್ತಿದ್ದಿ, ಕಷ್ಟನೂ ಹಂಗೆ ಪಡಬೇಕು ಈ ಮನೇಲಿ, ಆಯ್ತವಾ? ನೀನು ಕಷ್ಟಪಟ್ಟಿದ್ದು ನಿನಗೆ, ಏನು ನಾವೇನು ಹೋಗೋದು ಕೂತ್ಕೋಬೋದವ? ನಿನಗೆ, ನಿನ್ನ ಮಕ್ಳಿಗೆ, ನಿನಗೆ. ನಾವು ಕಷ್ಟಪಟ್ಟು ನನ್ನ ಮಕ್ಳಿಗೆ ಅನ್ನಂಗೆ ನೀನುವೇ ಕಷ್ಟಪಟ್ಟರೆ ನಿನ್ನ ಮಕ್ಳಿಗೆ, ನಿನ್ನ ಗಂಡ ನೀನು ಚೆನ್ನಾಗಿರ್ಬೋದು. ನೀನು ನೋಡ್ರೆ ಅನ್ಕೋತೀನಿ ನೀನು ಏನೂ ಇಂತೆಗಿಂತ ತಿರ್ಗ ಮಾತಾಡೋಕ್ಕಿಲ್ಲ, ಹೇಳಿದ್ದು ಅರ್ಥ ಮಾಡ್ಕೊತಿದ್ದೀವಿ ಒಂದ್ಸಲಿ ಅಂತ. ಆಮೇಲೆ ಎಲ್ಲಕ್ಕಿಂತ ನನ್ನ ಮುಖ್ಯವಾದ ವಿಚಾರ, ಅಪ್ಪ ನಟಿಯವ್ರು ಯಾರು ಬಂದರೆ, ಅಣ್ಣನೇ ಆಗಲಿ ಅತ್ತಿಗೆನೇ ಆಗಲಿ, ಇಲ್ಲ ರಮೇಶ ಮಹೇಶ ರತ್ತಿ ಥರ ಯಾರೇ ಆಗಲಿ, ಅಚ್ಚುಕಟ್ಟಾಗಿ ಕೂರಿಸಿ ಮಾತಾಡ್ಸು. ಬಂದಾಗ ಟೀಗಿ ಕಾಪಿ ಕಾಯಿಸ್ಕೊಡು, ಊಟ ಗಿಟಕ್ಕೆ ಹಾಕೊಡು. ಆಗ್ಲಿಂದ ಅವ್ರ ಕಷ್ಟ ಸುಖಕ್ಕೆಲ್ಲ ಹುಸಿ ಭಾಗಿಯಾಗಿಲ್ಲ. ನಾನು ಈ ಮನೆಯ ಇಲ್ಲಿ ಬಂದು ಬಾಳಾಟ ಬದುಕಾಟ ಮಾಡಿ ಈ ಮನೇಲೆಲ್ಲವ ಇಷ್ಟು ಕಷ್ಟಪಟ್ಟಿವ್ನಿ ಅಂದರೆ, ಇಷ್ಟು ಚೆನ್ನಾಗಿವ್ನಿ ಈಗ ಅಂದರೆ ಎಲ್ಲಕ್ಕೂ ಅವರೇ ಕಾರಣ. ನಾನು ಹುಡ್ತಾಗ್ಲಿಂದ ನಾ ಇಲ್ಲಿವರೆಗೂ ಎಲ್ಲದ್ರಲ್ಲೂ ಬರೀ ಸಪೋರ್ಟ್ನೇ ಮಾಡ್ಕೊ ಬಂದವ್ರೆ ನಮ್ಮ ಅಪ್ಪನಟ್ಟಿಯವರು. ಅವ್ರನ್ನ ಮಾತ್ರ ಹುಸಿ ಅಚ್ಚುಕಟ್ಟಾಗಿ ಮಾತಾಡ್ಸು. ಆಮೇಲೆ ಮಾಲ ಬತ್ತಾಳೆ, ಅವಳಿಗೆ ಏನು ಗೊತ್ತಾಯ್ಕಿಲ್ಲ. ಆಮೇಲೆ ಅದು ಇದನ್ನದು ಅದೆಲ್ಲ ಚೆನ್ನಾಗಿ ಕಾಣಕ್ಕಿಲ್ಲ. ಆಮೇಲೆ ಬೇರೆಯವರು ಅದಕ್ಕೆ ತತ್ತೀರಾಡ್ತಾರಲ್ಲ, ಆಮೇಲೆ ಆಡಿಚೋಡಿ ಆಡೋದು, ಆಮೇಲೆ ಅದಕ್ಕೆ ನದ್ನೀರಿಗೆ ನಾದ್ನಿಗೆ ಉಗ್ದು ಕಳಿಸೋದು ಅಂತ ಎಲ್ಲ ಕಡೆ ನನಗಂತೂ ಒಂಚೂರು ಆಯ್ಕಿಲ್ಲ. ನೀನು ಹೇಳಂಗೆ ನನ್ನ ಮನೆ ಇರ್ತೀನಿ ಹೆಂಗೆ ನೋಡ್ಕೊಂಡಿದ್ದಾನೋ, ನೀನು ಅದಕ್ಕಿಂತ ಚೆನ್ನಾಗಿ ನೋಡ್ಕೋಬೇಕು ಮಾಲನ್ನ. ಮಾಲ ಅಂದರೆ ನಮ್ಮ ಮನೆಯವ್ರಿಗೆಲ್ಲ ಜೀವ ಬಿಟ್ಬಿಡ್ತಾರೆ ಅವರು ಮಾಲನ್ ಕಂಡ್ರೆ. ರವಿಗೂ ಅಷ್ಟೇ, ನಿಮ್ಮ ಮಾವನಿಗೂ ಅಷ್ಟೇ, ನನಗೂ ಅಷ್ಟೇ. ಅವಳೇ ನಮ್ಮ ಜೀವ, ಆಯಿತಾ? ಅವಳನ್ನ ನೀನು ಎಷ್ಟು ಚೆನ್ನಾಗಿ ನೋಡ್ಕೊತಿದೀಯೋ ಅಷ್ಟು ಚೆನ್ನಾಗಿ ನಾವು ನಿನ್ನ ನೋಡ್ಕೊತೀವಿ. ಅವಳು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಅವಳನ್ನ ಚೆನ್ನಾಗಿ ನೋಡ್ಕೊ, ಅವಳೊಬ್ಳು ಮಗಳು ಅನ್ನಂಗೆ ನೋಡ್ಕೊತೀವಿ, ನಿನ್ನ ಒಬ್ಳು ಮಗಳು ಅನ್ನಂಗೆ ನೋಡ್ಕೊಳ್ಳೋದು. ಇಲ್ಲೇನು ಯಾರಿಗೇನು ಕಡಿಮೆ ಮಾಡೋಕ್ಕಿಲ್ಲ. ಅರ್ಥ ಆಯ್ತಾ ದೇವಿ? ಸೀತಾ ಅರ್ಥ ಆಯ್ತಾ? ಅದಕ್ಕೆ ಯಾಕತ್ತೆ ಹೇಳ್ಬಿಡಕ್ಕಾಯ್ತದೆ ಅಂದ್ಬಿಟ್ಟು ಮಾಲ ಆಗಾಗ ಬರ್ತಿರ್ತಾಳೆ, ಈಗೇನು ಜಾಸ್ತಿ ಬರೋಕ್ಕಿಲ್ಲ. ಪಾರ್ವತಿ ಮಗ ಅದಲ್ಲ, ಬಂದಾಗ ಮಾತ್ರವೇ ಅವಳಿಗೆ ಅಚ್ಚುಕಟ್ಟಾಗಿ ಊಟ ಗಿಟಕ್ಕೆ ಹಾಕು. ಅವಳೇನು ಜಾಸ್ತಿ ಬಂದು ಊಟ ಗಿಟ ಏನು ಮಾಡೋಕ್ಕಿಲ್ಲ. ಕರಿ ಅಂತದ್ದು ಕರಿ, ಮಟ್ಟು ಅಂತದ್ದು ಮಟ್ಟು. ಸರಿ ಅತ್ತೆ. ಬರೀ ಸರಿ ಸರಿ ಅಂತಿದೆಯೋ, ಎಲ್ಲ ಅರ್ಥ ಮಾಡ್ಕೊತಿದೆಯೋ? ಇಲ್ಲಕ್ಕಕ್ಕೆ ಬಿಡಿ, ಅರ್ಥ ಆಯ್ತು. ಹ್ಞೂ ಸರಿ ಸರಿ, ಎಲ್ಲ ನಾನೇ ಹೇಳ್ತೇನೆ, ನೀನೇನಾರು ಇದ್ರೆ ಹೇಳು. ಇಲ್ಲಕ್ಕಕ್ಕೆ ಬಿಡಿ, ನಾನೇನು ಹೇಳಲಿ. ಸರಿ ಕತೆ, ಏನಾರು ಹೇಳ್ಬೇಕಾರೆ ಏನಾರು ಕೇಳ್ಬೇಕಾರೆ ನಾಚಿಕೆ ಬೇಡ. ಬಾಯ್ ಬಿಟ್ಬಿಟ್ಟು ಮಾತಾಡ್ಬಿಟ್ಟು ಕೇಳು. ನಿಂಗೆ ಹಿಂಗೆ ಬಾಯಿ ಮುಚ್ಕೊಂಡಿದ್ರೆ ಹಿಂಗೆ ಅರ್ಥದದು, ಯಾರಿಗೇನು ಗೊತ್ತದದು? ಹುಸೆ ಬಾಯ್ ಬಿಟ್ಟು ಮಾತಾಡು. ಸರಿ ತಗೊಳ್ಳಿ. ಇದನ್ನ ಮತ್ತೆ ಹೆಂಗೆ ಕಿರ್ಚಾಡ್ತಾಳೆ, ಬಾಯಿ ಸರಿಲ್ಲ ಹಂಗೆಲ್ಲ ಅನ್ಕೋಬೇಡ. ಬತ್ತಿಂತಾಳು ಕೆಲಸ ಅದೇ. ಅರ್ಥ ಆಯ್ತಾ? ನಾಳೆಯಿಂದ ಅವತಾರ ಗೆದ್ಬಿಟ್ಟು ಹುಸಿ ಬಾಕ್ಲಿಗೆ ನೀರು ಹಾಕ್ಬಿಟ್ಟು ರಂಗೋಲಿ ಬಿಟ್ಬಿಟ್ಟು ದೇವ್ರ ಪೂಜೆ ಮಾಡೋ ಕೆಲಸ ನಿಂದೆ ಕಣವ. ಹೇಳ್ಬಿಟ್ಟಿರಿ ಮನೆ ಸೊಸೆ ಆದವರು ಅಚ್ಚುಕಟ್ಟಾಗಿ ಲಕ್ಷ್ಮಿ ಕಡೆ ಇರಬೇಕು ಮಕ್ಕದಲ್ಲಿ. ಹೊಸಿ ಹೂ ಮಾಡ್ಕೊ, ಆಮೇಲೆ ಕುಂಕುಮ ಇಕ್ಕೋ, ಕೈ ತುಂಬ ಬಳೆ ತೊಟ್ಕೋ, ಕರಿಮಣಿ ಹಾಕೊಂಡು ಕರಿಮಣಿ ಪೋಣಿಸ್ಕೊಳ್ಳೋದ. ಈಗ ಹಂಗೆ ತಾಲಿ ಹಾಕೊಂಡಿದ್ಯಲ್ವಾ, ಇದನ್ನ ಅಷ್ಟು ತರ್ವ. ಆಮೇಲೆ ಕರಿಮಣಿ ಪೋಣಿಸ್ಕೊಳಕತ್ತದೆ. ಆಮೇಲೆ ಕಾಲುಂಗ್ರೆ ಅವನ್ನೆಲ್ಲ ಯಾವಾಗಲೂ ತೆಗಿಯಕ್ಕೆ ಹೋಗ್ಬೇಡ, ಯಾವಾಗಲೂ ಹಂಗೆ ಹಾಕೊಂಡಿರು. ಮನೇಲಿ ಸೊಸೆ ಅಂದರೆ ಲಕ್ಷ್ಮಿ ಕಡೆ ಹಂಗೆ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಇರ್ತೀರೋ ಅಷ್ಟೇ ಒಳ್ಳೇದು. ಆಮೇಲೆ ವಾಗ್ದಾನ ಮಾಡೋತಾರೆ, ಕೊಳಗಲತ್ತನ ಮಾಡೋಕ್ಕೆಲ್ಲ ಹೋಗ್ಬೇಡಿ, ಅಚ್ಚುಕಟ್ಟಾಗಿ ಮಾಡಬೇಕು. ಸರಿ ಬಿಡಿಯತ್ತೆ. ಮುಂದುವರಿಯುವುದು ಹಂಗೆ ವಿಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರತ್ತಾ ಮತ್ತೆ.